ತಿಳಿದಿದ್ದಾರೆ ಪ್ರತಿ 2,000 ಬರೋದ್ರಿಂದ ಅದೆಲ್ಲ ಸತ್ಯ. ಅದು 2 ತಿಂಗಳು. ಅದಕ್ಕೆ ಉದಾಹರಣೆ ಕೊಟ್ಟರು ನಮ್ಮ ಸುರೇಶ್ ಕುಮಾರ್ ಅವ್ರು ನಿಜವಾಗಿಯೂ ಬಿಜೆಪಿಗರು RSS ವಿಚಾರಧಾರೆ ಅವರು ಕೂಡ ಉದಾಹರಣೆ ಹೈದರಾಲಿದು ಅಂತೇಳಿ ಹೆಂಗೆ ಹೇಳೋದು ಉತ್ತರ ಕೊಟ್ಟರು. ಇಲ್ಲ ರೀ, ಹೈದರಾಲಿ ಪೇಮೆಂಟ್ ಮಾಡ್ತಿದ್ದ ತಮ್ಮ ಕೆಲಸಗಾರರಿಗೆ 1ನೇ ತಿಂಗಳು 1ನೇ ತಾರೀಕು ಕೊಡ್ತಿದ್ದ, 2ನೇ ತಿಂಗಳಿಗೆ 10ನೇ ತಾರೀಕು ಕೊಡ್ತಿದ್ದ, 3ನೇ ತಿಂಗಳಿಗೆ ಮತ್ತು 20 ತಾರೀಕು ಕೊಡ್ತಿದ್ದ, 4ನೇ ಮತ್ತು ಅಂದ್ರೆ 1 ತಿಂಗಳ ಅಮೌಂಟ್ ಪೇಮೆಂಟ್ ಸ್ವಹ ಮಾಡ್ತಿದ್ದ ಹೈದರಾಲಿ. ಹಂಗಿದೆ ಆಗ್ಯದ ಅಂತೇಳಿ ಉತ್ತರ ಕೊಟ್ಟರು. ಉತ್ತರ ಕೊಟ್ಟಿದ್ದು ಹಿಂಗಾಗ್ಯದ. 2 ತಿಂಗಳು ಏನಾಯ್ತು ಈಗ ಉತ್ತರ ಕೊಡಬೇಕಾಗಿದ್ರು ಸಹಿತ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಜೊತೆಗೆ ಈ ಆರ್ಥಿಕ ವಿಭಾಗವನ್ನು ವಹಿಸಿಕೊಂಡಂತಹ ಸಿದ್ದರಾಮಯ್ಯನವರು ಸಹ ಕೊಡ್ಬೇಕಾಗ್ತದೆ. ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಅದು ಕೊಟ್ಟ ಅಂತ ಹೇಳ್ತೀರಿ, ಅದು ಮುಟ್ಟಿಲ್ಲ, ಅದು ಎಲ್ಲೆಲ್ಲ ದುಡ್ಡ ಇದು ಹೇಳ ಆಗೋದಿಲ್ಲ. 2 ಮಾತೇ ಇಲ್ಲ. ಕ್ಷಣಕ್ಕೂ ಇದು ಏರ್ತಾನೆ ಇದೆ. ಇದು ಮೋಸ್ಟ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನ ರಾಜೀನಾಮೆ ಕೊಡಿಸೋರು ಹೋಗಿದಂತಂದ್ರ ಅನ್ನುವಂಥದ್ದು ಒಂದು ದೈವತ. ಯಾಕಂದ್ರೆ ಮುಖ್ಯಮಂತ್ರಿಯವರಿಗೆ ಹಾಗೆ ಹುಡುಕ್ತಾ ಇದ್ರೇನೋ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಪರ ಇದ್ದಂತ ನೋಡು, ಮತ್ತೆ ಅಲ್ಲಿ ಬೆಳೆದದ್ದು ಅದು ಕಾರಣ ಆಗ್ಬೋದು. ಅದಕ್ಕೆ ಉಳಿಸುವ ಪ್ರಯತ್ನ DK ಶಿವಕುಮಾರ್ ಮಾಡಿದ್ರು, ಅದು ಉಳಿಲಿಲ್ಲ. ಸತ್ಯ 70% ಬಂತು. ಸತ್ಯ ಹೇಳಿದಾರ, ಇಲ್ಲಿ ಕ್ಯಾಬಿನೆಟ್ ಉಳಿತಾರ. ಬಿಜೆಪಿ ಅಂತ ಬಂದಿದ್ದಾರೆ, ರಾಜೀನಾಮೆ ಬೇಕೇ ಬೇಕು. ಅಷ್ಟೆಲ್ಲ ರಾಜೀನಾಮೆ ಕೊಟ್ಟರ ಬಗ್ಗೆ ಇರಲಿಲ್ಲ. ಈ ದುಡ್ಡು ಎಲ್ಲಿ ಹೋಯ್ತು, ಏನದ ಕೊಡ್ಲಿ. ಯಾಕಂದ್ರೆ ಯಾವ್ದು ಏನೇನು ಬಳಸ್ತಾ ಇದ್ದೀರಿ, ಏನು ಮಾಡ್ತಾ ಇದ್ರಿ ಹೇಳ್ತಾ ಇಲ್ಲ, ಕ್ಲಾರಿಟಿ ಇಲ್ಲ ನಿಮ್ದೆಲ್ಲ. ಗ್ಯಾರಂಟಿಗೆ ನಾವು ಹಾಕ್ತಾವ ಅಂತ ಹೇಳ್ತಾ ಇದ್ರಿ, ಗ್ಯಾರಂಟಿಗೆ ಹಾಕಿದ್ರಿ ಮಾಡಿ ಅಂತ ಹೇಳ್ತಾ ಕ್ಲಿಯರ್ ಆಗಿ ದುಡ್ಡು ತಗೊಂಡು ಏನ್ ಮಾಡಿ ಹೇಳ್ತಾ ಇಲ್ಲ.